ಮಾಡಲ್ ಕ್ವಶನ್ ಪೇಪರ್ ಬಹು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಪ್ಷನ್ ಇ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸ ಅಪರೇಚರ್. ಎರಡನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳಲ್ಲಿ ಸಮಾಂತರವಾಗಿ ಸಂಪರ್ಕಿಸಿ ಸ್ವಿಚ್ ಏನ್ ಮಾಡಿದಾಗ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣವೆಂದರೆ? ಆಪ್ಷನ್ ಸಿ. ಮೂರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣ? ನಾಲ್ಕನೇ ಪ್ರಶ್ನೆ, ಸ್ವತಂತ್ರವಾಗಿ ತೂಗುಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾನಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಚಿತ್ರ ಬಿಡಿಸಿ ಅಂತಿದೆ. ಇಲ್ಲಿ ಐದನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳು ಯಾವ ಬಣ್ಣದ್ದಾಗಿರುತ್ತದೆ? ಈ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ಕೆಂಪು ಬಣ್ಣ. ನೈಕ್ರೋಮ್ ಮತ್ತು ತಾಮ್ರದ ತಂತಿಗಳ ಫ್ಯಾನ್ಗಳು ಮತ್ತು ವಿದ್ಯುತ್ ಹೀಟರ್ ಉಪಯೋಗಿಸುತ್ತಾರೆ, ಏಕೆ? ಏಳನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಹೊಂದಿರುವ ನೇರವಾದ ವಾಹಕ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸುವ ರೇಖಾಚಿತ್ರ. ಎಂಟನೇ ಪ್ರಶ್ನೆ, ಒಂದು ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ಮಧ್ಯೆ ವಸ್ತು ಒಂದನ್ನು ಇಳಿಸಿದಾಗ ರೇಖಾಚಿತ್ರವನ್ನು ಬರೆಯುತ್ತಾರೆ, ಇದನ್ನ ಮಾಡ್ಕೊಂಡು ಹೋಗಿ. ಒಂಬತ್ತನೇ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹ ಇರುವ ವಾಹಕ ಒಂದು ಬಲವನ್ನು ಅನುಭವಿಸುತ್ತದೆ, ಪ್ರಯೋಗವನ್ನು ವಿವರಿಸಿ. ಮತ್ತು ಅಥವಾ ಅಲ್ಲಿ ಅದು ಹಲಗೆಯ ಮೇಲೆ ಬಿಳಿ ಕಾಗದ ಜೋಡಿಸಿ ದಿಕ್ಸೂಚಿಯ ದಂಡಕಾತವನ್ನು ವಿವರಿಸುವುದಾಗಿದೆ. 10ನೇ ಪ್ರಶ್ನೆ, ಕಣ್ಣಿನ 50 ಸೆಂಟಿಮೀಟರ್ ಇರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ಪಠ್ಯ ಪುಸ್ತಕದ ಸ್ಪಷ್ಟವಾಗಿ ತೊಂದರೆ ಇಲ್ಲದೆ ಓದುತ್ತಾನೆ, ಹಾಗಾದರೆ ಕಣ್ಣಿನ ದೋಷ ಗುರುತಿಸಿ, ಕಣ್ಣಿನ ದೋಷ ಪರಿಹಾರ ತಿಳಿಸಿ ಅಂತಿದೆ. ಇದು ಪರಿಹಾರವನ್ನು ತಿಳಿಸಬೇಕು. ಈ 5ನೇ ಭಾಗದಲ್ಲಿ 11ನೇ ಪ್ರಶ್ನೆ, ವರ್ಧನೆ ಎಂದರೇನು? ಮಸೂರದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯಿರಿ. ಬೆಳಕಿನ ಪ್ರತಿಫಲನ ನಿಯಮವನ್ನು ನಿರೂಪಿಸಿ. ಮತ್ತು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರ ಅನುಪಾತ ವರ್ಧನೆ ಎನ್ನುವರು. m=h'/h=m=v/u. 12ನೇ ಪ್ರಶ್ನೆ, ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. 500 ವ್ಯಾಟ್ನ ವಾಷಿಂಗ್ ಮಷಿನ್ ದಿನಕ್ಕೆ 2 ಗಂಟೆಗಳ ಕಾಲ ಕೆಲಸ ಮಾಡಿದರೆ 1 ಕಿಲೋವ್ಯಾಟ್ನ 3 ರೂಪಾಯಿ ಲೆಕ್ಕ ಹಾಕಿ. ಇಲ್ಲಿ ರೋಧಕವನ್ನು ಕಂಡುಹಿಡಿಯುವುದಾಗಿದೆ. ಅದರ ಬದಲಿಗೆ ರೋಧಶೀಲತೆ. ಆಪ್ಷನ್ ಬಿ ಯಲ್ಲಿ 13ನೇ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ. ಆಪ್ಷನ್ ಸಿ, ಪ್ರತ್ಯಾಮ್ಲ ಲಕ್ಷಣ ಹೆಚ್ಚಾಗುತ್ತದೆ, OH. 14ನೇ ಪ್ರಶ್ನೆ, X ನ ಪ್ರತಿನಿಧಿಸುವ. ಆಪ್ಷನ್ ಬಿ, KMnO4. 15ನೇ ಪ್ರಶ್ನೆ, ಶುದ್ಧ ಕಬ್ಬಿಣದ ಗಟ್ಟಿ ಮತ್ತು ಬಲವಾಗಿರುವ ಇದಕ್ಕೆ ವಸ್ತು ಕಾರ್ಬನ್. ಕಮ್ಮಟುವಿಕೆ ಎಂದರೇನು? ಉತ್ತರ, ಕೊಬ್ಬು ಮತ್ತು ಎಣ್ಣೆಯ ಬಗ್ಗೆ ಬರೆಯಬೇಕು. 17ನೇ ಪ್ರಶ್ನೆ, ಈಥೇನ್ನಲ್ಲಿರುವ ಹೈಡ್ರೋಜನ್ ಪರಮಾಣು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ರಚನಾ ಸೂತ್ರವನ್ನು ಬರೆಯಬೇಕು. ಅಲ್ಯೂಮಿನಿಯಂನ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಾಕ್ಷಾರಗೊಳ್ಳುವುದಿಲ್ಲ, ಸಮರ್ಥಿಸಿ. 19ನೇ ಪ್ರಶ್ನೆ, ಯಾವ ಪ್ರಯೋಗದಲ್ಲಿ ಲವಣಗಳು ಉತ್ಪತ್ತಿಯಾಗುತ್ತವೆ ಅಂತಿದೆ. ಲವಣಗಳು ಉತ್ಪಾದನೆಯನ್ನು ಬರೀಬೇಕಿಲ್ಲಿ. 20ನೇ ಪ್ರಶ್ನೆ, ಈಥೇನ್ನ ಹೈಡ್ರೋಜನೀಕರಣ ಕ್ರಿಯಾವರ್ಧಕ ಉಂಟಾದ ಉತ್ಪನ್ನವನ್ನು ಹೆಸರಿಸಿ. ಉತ್ತರ, ಬಳಸಿದ ಕ್ರಿಯಾವರ್ಧಕ ಉಂಟಾದ ಉತ್ಪನ್ನ. 21ನೇ ಪ್ರಶ್ನೆ, ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣು ನಡುವಿನ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ಹೆಸರಿಸಿ ಅಂತಿದೆ. ಅಥವಾ ಅಲ್ಲಿ 22ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತಿದೆ. 23ನೇ ಪ್ರಶ್ನೆ, ತಟಸ್ಥೀಕರಣ ಎಂದರೇನು ಮತ್ತು ವಸ್ತುವಿನ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು ಮತ್ತು ಜಠರರಸ. ಸ್ಫಟಿಕೀಕರಣ ನೀರು ಎಂದರೇನು? ಕೆಳಗಿನ ಪ್ರಕ್ರಿಯೆಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ. ನೀರಿನ ಶಾಶ್ವತಗೊಳಿಸುವುದನ್ನು ನಿವಾರಣೆ. ಕಾಗದದ ಕಾರ್ಖಾನೆಯಲ್ಲಿ ಮರದ ತಿರುಳುಗಳನ್ನು ಚಲುವೆ ಮಾಡುವುದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಲ್ಯಾಕ್ಟಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. 24ನೇ ಪ್ರಶ್ನೆ, ಲೋಹಗಳ ಮೇಲೆ ಹಬೆಯ ವರ್ತನೆಯೊಂದಿಗೆ ಉಂಟಾಗುವ ಪ್ರಯೋಗವನ್ನು ಲೋಹದ ಚೂರು ನಿರ್ಗಮನಾಳ ಅಂತ ಬರೀಬೇಕು. 25ನೇ ಪ್ರಶ್ನೆ, ಕಾರಣ ಕೊಡಬೇಕು. ಇಲ್ಲಿ ಬ್ಯೂಟೇನ್ ಮತ್ತು ಸೈಕ್ಲೋಕೊಡೇನ್ ನ ರಚನೆಯನ್ನು ತಿಳಿಸುವುದಾಗಿದೆ.
ಆ, ಇಲ್ಲಿ ಸೈಕ್ಲೋಕೋನಿನ್ ಮತ್ತು ಬ್ಯೂಟೇನ್ ರಚನೆಯಾಗಿದೆ. ಅದು ಈ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ನಡುವಿನ ವ್ಯತ್ಯಾಸ. ಆಪ್ಷನ್ ಬಿ ಯಲ್ಲಿ ರೈಜೋಪಸ್ ಜೀವಿಗಳ ಉತ್ಪಾದಿಸುವ ಪ್ರಕ್ರಿಯೆ ಮತ್ತು ಹಣ್ಣಾಗಿ ಬೆಳೆಯುವ ಹೂವಿನ ಭಾಗದ ಕ್ರಮವಾಗಿ ಏನಂತಿದೆ. ಆಪ್ಷನ್ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ ಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ಪರಿಸರದಲ್ಲಿ ಉಂಟಾಗುವ ಸಂತಾನೋತ್ಪತ್ತಿಯ ಜೀವಿಗಳು. ಆಪ್ಷನ್ ಡಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಸಂಸರ್ಗದ ಕಾರ್ಯ ಮತ್ತು 30ನೇ ಪ್ರಶ್ನೆ ಕೇಸರ ಮಾತರ ಪರಾಗಸ್ಪರ್ಶಕ್ಕೆ ಕಾರಣ. ಉತ್ತರ ಕೊಡಬೇಕು. ಜಲಚರ ಪ್ರಾಣಿಗಳ ಉಸಿರಾಟ ದರವು ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕೆ ಹೆಚ್ಚು ವೇಗವಾಗಿರುತ್ತದೆ. ಏಕೆ ಅಂತಿದೆ. ಮತ್ತು 32ನೇ ಪ್ರಶ್ನೆ ಗುರುತ್ವಾನುವರ್ತನೆ ಎಂದರೇನು. ಧನಾತ್ಮಕ ಮತ್ತು ಗುರುತ್ವಾನುವರ್ತ ವರ್ತನೆ ತೋರಿಸುವ ಸಸ್ಯದ ಭಾಗ. ಇನ್ಸುಲಿನ್ ಮತ್ತು ಅಡ್ರಿನಲಿನ್ ಇದೆ. 33ನೇ ಪ್ರಶ್ನೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಗುರುತುಗಳನ್ನು ಮಾಡಬೇಕು. ಇಲ್ಲಿ 34ನೇ ಪ್ರಶ್ನೆ ಆಹಾರ ಸರಪಳಿ ವ್ಯಾಖ್ಯಾನಿಸಬೇಕು. ಓಜೋನ್ನ ಕಾರ್ಯವನ್ನು ತಿಳಿಸುವುದಾಗಿದೆ. ಮತ್ತು 35ನೇ ಪ್ರಶ್ನೆ ದ್ವಿತಳೀಕರಣದ ಬಗ್ಗೆ ಚಕ್ಕರ್ ಬೋರ್ಡ್ ಹಾಕಿ ಹೆಣ್ಣು ಮಗುವಿನ ಲಿಂಗ ನಿರ್ಧಾರಣೆ ಬಗ್ಗೆ ತಿಳಿಸಬೇಕು. ಎಗ್ಮುಜ ತಂದೆ ತಾಯಿ ಎಕ್ಸ್ ವರ್ಣತಂತು ಪಡೆದರೆ ಹೆಣ್ಣು ಮಗು ಏನು ಪಡೆಯುತ್ತದೆ ಅಂತಿದೆ. 36ನೇ ಪ್ರಶ್ನೆ ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ತೆಗೆದುಕೊಳ್ಳುವ ಸನ್ನಿವೇಶದಲ್ಲಿ ನಡೆಯುವ ಪ್ರಕ್ರಿಯೆಯನ್ನು ತಿಳಿಸಬೇಕು. ಮತ್ತು 4 ಅಂಕದ ಒಂದು ಪ್ರಶ್ನೆ ಮಾನವನ ಹೃದಯವನ್ನು ಚಿತ್ರ ತೆಗೆದು ಎಡರು ತೃಕ್ಷಿ ಉಚ್ಚ ಅಭಿವಂದನೆಯನ್ನು ತಿಳಿಸಬೇಕು. 5 ಅಂಕದ ಒಂದು ಪ್ರಶ್ನೆ ಮಾನವನ ಸ್ತ್ರೀಯದಲ್ಲಿ ಅಂಡಗಳ ಫಲಿತಗೊಳ್ಳುವುದು ಏನಾಗುತ್ತದೆ. ಕಾಯ ಸಂತಾನೋತ್ಪತ್ತಿಯ ನಾಲ್ಕು ಅನುಕೂಲಗಳು ಮತ್ತು ದ್ವಿದಳ ಸಂತಾನೋತ್ಪತ್ತಿ ಮಾಡುವ 2 ಉದಾಹರಣೆಗಳನ್ನು ತಿಳಿಸಿ ಅಂತಿದೆ. ಮತ್ತು ಅದರ ಬದಲಿಗೆ ಯಾಂತ್ರಿಕ ಗರ್ಭನಿರೋಧಕ ನಿಮ್ಮ ಉತ್ತರ ತಿಳಿಸಿ ಎಂದರ. ಮತ್ತು ಮಾನವನ ಗಂಡು ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಕಾರ್ಯ. ಇದು ಅಮೀಬಾದಲ್ಲಿನ ನಿಶ್ಲೇಷಣೆ ಕಾರ್ಯ. ಮತ್ತು ಆಪ್ಷನ್ ಸಿ ಟೆಸ್ಟೋಸ್ಟಿರಾನ್ ಕಾರ್ಯ ತಿಳಿಸಿದೆ.